ಶಾಂತಿಯ ಸಂದೇಶವನ್ನು ಸಾರಿದಂಥ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಇವತ್ತು ಭಾರತ ಪ್ರಜಾಸತ್ತಾತ್ಮಕವಾಗಿ ಅಥವಾ ಅದಕ್ಕಿರುವ ಬೇರೆ ಬೇರೆ ಆಯಾಮಗಳ ದೃಷ್ಟಿಯಿಂದ ನೋಡಿದ್ರೆ ಒಂದು ಬಿಕ್ಕಟ್ಟಲ್ಲಿದೆ ಭಾರತ. ಈ ದೇಶಕ್ಕೆ ಯುದ್ಧ ಬೇಕಾಗಿಲ್ಲ, ಬುದ್ಧನ ಶಾಂತಿಯ ಸಂದೇಶ ಬೇಕಾಗಿದೆ. ನಾವು ಬುದ್ಧನನ್ನು ಹೇಗೆ ಪ್ರಸ್ತುತಗೊಳಿಸಬೇಕು ಎಂಬುದು ಇವತ್ತಿನ ಪ್ರಶ್ನೆ. ಭೇದ ಭಾವ ಇಲ್ಲದ ಯಾವುದಾದ್ರೂ ಧರ್ಮ ಇದ್ದರೆ ಅದು ಬೌದ್ಧ ಧರ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತಕ್ಕೆ ಬೇಕಾದಂಥ ಒಂದು ಹೊಸ ವಿವೇಕವನ್ನು ಕಂಡುಕೊಂಡು ಆ ವಿವೇಕದ ಅಡಿಪಾಯದ ಮೇಲೆ ಹೊಸ ಭಾರತವನ್ನು ಕಟ್ಟಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇಡೀ ವಿಶ್ವಕ್ಕೆ ಶಾಂತಿ ಮಾರ್ಗವನ್ನು ಸೂಚಿಸತಕ್ಕಂಥ ತಥಾಗತ ಗೌತಮ್ ಬುದ್ಧ ಅವರ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋ ಕುರಿತಾಗಿ ನೋಡ್ಕೊಂಡು ಬರೋಣ ಬನ್ನಿ. नमो बुद्धाय, जय भीम। आज वैशाख पूर्णिमा का दिन है। आज का जो दिन है ये बहुत पवित्र दिन माना जाता है, क्योंकि आज के दिन तथागत सम्यक संबुद्ध का जन्म लुम्बिनी यहाँ हुआ था। आज के दिन तथागत सम्यक संबुद्ध को ज्ञान की प्राप्ति बुद्ध गया में हुई थी, और आज ही के दिन तथागत सम्यक संबुद्ध का महापरिनिर्वाण हुआ था। इसलिए आज का दिन बहुत पवित्र माना जाता है। आज का जो दिन है यह पूरे विश्व में, जैसे जहाँ जहाँ बुद्धिस्ट राष्ट्र है वहाँ बहुत धूमधाम से मनाया जाता है, जैसे कि श्रीलंका, थाईलैंड, जापान, कंबोडिया, वियतनाम, और आज हमारे भारत देश में भी पूरे जोर शोर से पूरे हर्षो उल्लास से यह दिन मनाया जाता है। ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಕಲಬುರಗಿಯ ಬೌದ್ಧ ವಿಹಾರದಲ್ಲಿ ಬುದ್ಧ ಪೂರ್ಣಿಮೆ ನಡೆಯಿತು. ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ ಖರ್ಗೆಜಿಯವರು ಬಂದಿದ್ದರು. ಇವತ್ತು ಭಾರತ ಪ್ರಜಾಸತ್ತಾತ್ಮಕವಾಗಿ ಅಥವಾ ಅದಕ್ಕಿರುವ ಬೇರೆ ಬೇರೆ ಆಯಾಮಗಳ ದೃಷ್ಟಿಯಿಂದ ನೋಡಿದ್ರೆ ಒಂದು ಬಿಕ್ಕಟ್ಟಲ್ಲಿದೆ ಭಾರತ. ಸೈದ್ಧಾಂತಿಕವಾಗಿ ಒಂದು ಬಿಕ್ಕಟ್ಟಲ್ಲಿದೆ. ಅಂತಾರಾಷ್ಟ್ರೀಯವಾಗಿ ನಾವು ನಿರೀಕ್ಷೆ ಮಾಡಿದಷ್ಟು ಕೆಲಸಗಳಾಗಲಿ ಮನ್ನಣೆಗಳಾಗಲಿ ಭಾರತಕ್ಕೆ ಸಿಗ್ತಾ ಇಲ್ಲ. ಈ ಎಲ್ಲ ಸಂದರ್ಭದಲ್ಲಿ ನಾವು ಬುದ್ಧನನ್ನು ಹೇಗೆ ಪ್ರಸ್ತುತಗೊಳಿಸಬೇಕು ಎಂಬುದು ಇವತ್ತಿನ ಪ್ರಶ್ನೆ. ಕ್ರಿಸ್ತ ಶಕಪೂರ್ವ 6ನೇ ಶತಮಾನದಷ್ಟು ಹಿಂದೆ ಬುದ್ಧ ಭಾರತಕ್ಕೊಂದು ವಿವೇಕವನ್ನು ಕೊಟ್ಟ. ಆ ವಿವೇಕ ಬಹಳ ಮುಖ್ಯವಾಗಿ ಯಾವುದು ಅಂತಂದರೆ ಮತಕೇಂದ್ರಿತವಾದಂಥ ಚಿಂತನಾ ಕ್ರಮವನ್ನು ಜನಕೇಂದ್ರಿತವಾಗಿ ಪರಿವರ್ತಿಸಿದ್ದು. ಈ ಜನಕೇಂದ್ರಿತವಾಗಿ ಪರಿವರ್ತಿಸಿದ ಬುದ್ಧನ ಚಿಂತನಾ ಕ್ರಮವನ್ನು ಹಾಗೆ ಮುಂದುವರಿಸಿ ಅದನ್ನು ಆಧುನಿಕ ಕಾಲಕ್ಕೆ ಬೆಳೆಸಿ ಭಾರತಕ್ಕೆ ಜನಕೇಂದ್ರಿತವಾದಂಥ ಒಂದು ರಾಷ್ಟ್ರೀಯ ಚಿಂತನೆಯನ್ನು ಕೊಟ್ಟು ಒಂದು ಸಂವಿಧಾನ ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಈ ನಡುವೆ ಬುದ್ಧನಂಥವರು, ಕುವೆಂಪು ಅಂಥವರು ಇನ್ನೂ ಅನೇಕ ಜನ ಆಗಿ ಹೋಗಿದ್ದಾರೆ. ಸೊ ನಾವು ಭಾರತಕ್ಕೆ ಬೇಕಾದಂಥ ಒಂದು ಹೊಸ ವಿವೇಕವನ್ನು ಕಂಡುಕೊಂಡು ಆ ವಿವೇಕದ ಅಡಿಪಾಯದ ಮೇಲೆ ಹೊಸ ಭಾರತವನ್ನು ಕಟ್ಟಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇವತ್ತಿನ ರಾಜಕೀಯ, ಜನಗಳನ್ನು ಒಡೆಯುತ್ತಿರುವಂಥ ರಾಜಕೀಯ, ಮತೀಯವಾದಂಥ ರಾಜಕೀಯ, ಸಂವಿಧಾನದ ಆರ್ಟಿಕಲ್ 14, 15, 16 ಮತ್ತು 17ರ ಸಂಪೂರ್ಣ ಉಲ್ಲಂಘನೆ ನಡೀತಾ ಇದ್ದಾಗ ನಾವು ಕಲಬುರಗಿಯಲ್ಲಿ ನಮ್ಮ ಶ್ರೀ ಕವಿರಾಜ ಮಾರ್ಗಕರ್ ಬಹಳ ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ. ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಮಂ ಅಂತ. ಅದು ಕಲಬುರಗಿ ದೇಶಕ್ಕೆ ಕೊಟ್ಟ ಒಂದು ವಿವೇಕ. ಈ ವಿವೇಕವನ್ನು ಹಿಡಿದು ಅದರ ಆಧಾರದ ಮೇಲೆ ಭಾರತೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕೆಂಬ ಮಾತುಗಳನ್ನು ಮಾನ್ಯ ಖರ್ಗೆಜಿಯವರು ಹೇಳಿದರು, ನಾನು ಸಹ ಹೇಳಿದೆ. ಈ ಅರ್ಥದಲ್ಲಿ ಬುದ್ಧ ಪೂರ್ಣಿಮಾ ಕಲಬುರಗಿಯಲ್ಲಿ ಭಾಳ ಅರ್ಥಪೂರ್ಣವಾಗಿ ನಡೆಯಿತು. ಇದು ಇನ್ನೂ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡು ಕರ್ನಾಟಕದಾದ್ಯಂತ ನಡೀಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಸಪ್ರೀಂ ಜೈ ಭೀಮ್.
2570ನೇ ವೈಶಾಖ ಬುದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ಕೋರುತ್ತಾ, ಬಂಧುಗಳೇ, ಬುದ್ಧ ಹೇಳಿದಂತೆ ಆಸೆಯೇ ದುಃಖಕ್ಕೆ ಮೂಲ ಎನ್ನುವ ಸಂದೇಶದ ಮುಖಾಂತರ ಈ ಜಗದ ಮೊದಲ ಬೆಳಕು ಬುದ್ಧ, ಈ ಜಗದ ಮೊದಲ ಧ್ವನಿಯು ಬುದ್ಧ, ಈ ಜಗದ ಮೊದಲ ಪ್ರೀತಿ ಬುದ್ಧ, ಪ್ರೀತಿಯಿಂದ ಇಡೀ ಜಗವನ್ನೇ ಗೆದ್ದಂಥ ಬುದ್ಧ. ಈ ದೇಶದಲ್ಲಿ ಅನೇಕ ಮಹಾಪುರುಷರು ಬಂದು ಹೋಗಿದ್ದಾರೆ. ಆದರೆ ಬುದ್ಧ ಸಮಾಜದ ಸುಧಾರಣೆಗಾಗಿ ರಾಜನಾಗಿದ್ದನು. ತಮ್ಮ ರಾಜ್ಯವನ್ನೇ ತ್ಯಾಗ ಮಾಡಿ ಈ ದೇಶದಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸುವುದರ ಮುಖಾಂತರ, ಧ್ಯಾನದ ಮುಖಾಂತರ, ಶಾಂತಿಯ ಸಂದೇಶ ಕೊಡೋದ್ರ ಮುಖಾಂತರ, ಪ್ರೀತಿಯ ಮುಖಾಂತರ ಈ ದೇಶ, ಈ ಜಗತ್ತು ಬುದ್ಧನನ್ನು ಇವತ್ತು ಪ್ರೀತಿಸ್ತಾ ಇದೆ. ಈ ದೇಶಕ್ಕೆ ಯುದ್ಧ ಬೇಕಾಗಿಲ್ಲ, ಬುದ್ಧನ ಶಾಂತಿಯ ಸಂದೇಶ ಬೇಕಾಗಿದೆ. ಈ ಶಾಂತಿಯಿಂದ, ಪ್ರೀತಿಯಿಂದ ನಾವೇನೆಲ್ಲ ಗೆಲ್ಲಬಹುದೆನ್ನುವುದು ಬುದ್ಧ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಇವತ್ತು ಇಡೀ ಭಾರತಾದ್ಯಂತ ಭಗವಾನ್ ಗೌತಮ್ ಬುದ್ಧರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಇವತ್ತು ಭಾರತ ದೇಶ ಆಚರಣೆ ಮಾಡ್ತಿದೆ. ಅದೇ ರೀತಿ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಆಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಇವರು ಕೂಡ ನಮ್ಮ ನಗರದಲ್ಲಿ ಬಹಳ ಅರ್ಥಪೂರ್ಣ ಬುದ್ಧ ಜಯಂತಿ ಮಾಡೋದ್ರ ಮುಖಾಂತರ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಬುದ್ಧನ ಸಂದೇಶದ ಅರಿವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಜಿಲ್ಲಾಡಳಿತ ನೇತೃತ್ವದಲ್ಲಿ ಸರ್ಕಾರಿ ಸರ್ಕಾರಿ SC ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸೇರಿ ಜಿಲ್ಲಾಡಳಿತದ ಈ ಬುದ್ಧ ಜಯಂತಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವುದರೊಂದಿಗೆ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದೆವು. ನಾಡಿಗೆ ಮತ್ತು ವಿಶ್ವಕ್ಕೆ ಶಾಂತಿ ಮತ್ತು ಕರುಣೆ, ಭಾತೃತ್ವವನ್ನು ನೀಡಿದಂಥ ಭಗವಾನ್ ಬುದ್ಧರ ಈ ಜಯಂತಿಗೆ ಸಮಸ್ತ ನಾಡಿನ ಜನತೆಗೆ ಸರ್ಕಾರಿ SC ನೌಕರ ಸಂಘದ ವತಿಯಿಂದ ಆರ್ಥಿಕ ಶುಭಾಶಯಗಳು ಕೊಡ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿದಂಥ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದ ಜನಪ್ರತಿನಿಧಿಗಳು, ಎಲ್ಲ ಬುದ್ಧನ ಅನುಯಾಯಿಗಳು, ಭೀಮನ ಅನುಯಾಯಿಗಳು ಭಾಗವಹಿಸಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀಧರ್ ಹೊಸ್ಮನಿ ಹಾಗೂ ಶ್ರೀ ಸಿದ್ಧಾರ್ಥ ಚಿಮ್ಮ ಇದಲಾಯಿ ಅವರ ತಂಡದಿಂದ ಒಂದು ಸಂಗೀತ ಕಾರ್ಯಕ್ರಮವೂ ಜರುಗಿತು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಶ್ರೀ ಸುರೇಶ್ ಬಡಿಗೇರವರು, ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಮತ್ತು ಸಾಹಿತಿಗಳು, ಅವರು ತುಂಬ ಚೆನ್ನಾಗಿ ಒಂದು ಬುದ್ಧನ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ನೀಡಿರ್ತಾರೆ. ನಾವೆಲ್ಲರೂ ಬುದ್ಧನ ಒಂದು ಏನಿದೆ ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಭಾಳ ಒಂದು ಉನ್ನತ ಮಟ್ಟಕ್ಕೆ ಏರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಎಲ್ಲರಿಗೂ ಭಗವಾನ್ ಬುದ್ಧರ ಜಯಂತ್ಯುತ್ಸವ ಆಚರಣೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಡೀ ಭಾರತ ದೇಶಕ್ಕೆ ಬೌದ್ಧ ಪೂರ್ಣಿಮೆಯ ನಿಮಿತ್ತವಾಗಿ ಶುಭಾಶಯನ್ನು ಕೋರುತ್ತಾ, ಮತ್ತು ಈ ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಧಮ್ಮ ಯಾವುದಪ್ಪ ಅಂದ್ರೆ ಬೌದ್ಧ ಧಮ್ಮ. ಯಾಕಂದರೆ ಬೌದ್ಧ ಧಮ್ಮದಲ್ಲಿ ಯಾವುದೇ ಕಾಲ್ಪನಿಕ ಮತ್ತು ಅವೈಜ್ಞಾನಿಕ ಇಲ್ಲ. ಬೌದ್ಧ ಧರ್ಮ ಅಂದರೆ ವೈಜ್ಞಾನಿಕವಾಗಿದ್ದು ಅಂತ. ಪ್ರತಿ 84,000 ಜೀವರಾಶಿಗಳಿಗೂ ಈ ಬೌದ್ಧ ಧರ್ಮವನ್ನು ಅನ್ವಯಿಸುತ್ತದೆ. ಯಾಕಂದರೆ ಇದರಲ್ಲಿ ಭೇದ ಭಾವ, ಬಡು ಸಾವುಕಾರ, ಹೆಣ್ಣು ಗಂಡು ಏನೂ ಭೇದ ಭಾವ ಇಲ್ಲದ ಯಾವುದಾದ್ರೂ ಧರ್ಮ ಇದ್ದರೆ ಅದು ಬೌದ್ಧ ಧರ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬೌದ್ಧ ಧರ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮಂಥ ಸುಖಮಯ ಜೀವನ ಯಾರ್ದು ಇಲ್ಲ ಅಂತಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಸವ ಕಲ್ಯಾಣದಲ್ಲಿ ನೆರವೇರಿಸ್ತಕ್ಕಂಥ ಭಗವಾನ್ ಬುದ್ಧ ಮತ್ತು ಬಸವಣ್ಣನವರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಪ್ರಜೆಯು ಸಮಾನವಾಗಿ ಬದುಕಬೇಕಂತ ಶೋಷಿತರು, ದಮನಿತರು, ದಲಿತರು, ಹಿಂದುಳಿದರು, ಮುಸಲ್ಮಾನರು, ಅಲ್ಪಸಂಖ್ಯಾತರು ಸಹಿತ ಪ್ರತಿಯೊಬ್ಬರಿಗೆ ಸಮಾನವಾಗಿ ಬದುಕತಕ್ಕಂಥ ಒಂದು ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಿತ ಈ ಸಂದರ್ಭದಲ್ಲಿ ನಾನು ಅನ್ನುತ್ತಾ, ಭಗವಾನ್ ಗೌತಮ್ ಬುದ್ಧರು ಈ ದೇಶಕ್ಕೆ, ಈ ಪ್ರಜೆಗಳಿಗೆ ಏನು
ದುಃಖ ಭರಿಸ್ತಕ್ಕಂಥ, ದುಃಖ ಸಹಿಸ್ತಕ್ಕಂಥ, ಪ್ರತಿಯೊಬ್ಬ ಮನುಷ್ಯನಿಗೆ ಸಹಿತ ದುಃಖ ಪರಿಹಾರ ಮಾಡಿಕೊಳ್ತಕ್ಕಂಥ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿರ್ತಾರೆ. ಈ ಸಂದರ್ಭ ನಾವೆಲ್ಲರೂ ಸಹಿತ ಭಗವಾನ್ ಗೌತಮ ಬುದ್ಧರ ಅನುಯಾಯಿಗಳಾಗಿ ಅವರ ಒಂದು ಆಚಾರ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಸುಖಿಗಳಾಗಿ ಭಗವಾನ್ ಗೌತಮ ಬುದ್ಧರ ಒಂದು ಏನು ಸಂದೇಶ ಇದೆ, ಸಂದೇಶವನ್ನು ನಾವು ಪ್ರತಿಯೊಬ್ಬರು ಶಿಕ್ಷಿತ ಆಗಿರ್ತಕ್ಕಂಥ ನಾವೆಲ್ಲರೂ, ಶಿಕ್ಷಣ ಕಲಿತಿರ್ತಕ್ಕಂಥ ನಾವೆಲ್ಲರೂ ಭಗವಾನ್ ಗೌತಮ ಬುದ್ಧರ ಮತ್ತು ಬಸವಣ್ಣನವರ ಹಾಗೂ ಮಹಾತ್ಮ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು, ವಿಚಾರಗಳನ್ನು ನಾವು ಇವತ್ತಿನ ದಿವಸ ಪ್ರತಿಯೊಂದು ಹಳ್ಳಿಗೆ, ಸಮಾಜಕ್ಕೆ, ಶೋಷಿತರಿಗೆ, ದಮನಿತರಿಗೆ ಎಲ್ಲರಿಗೆ ಒಂದು ಅವರ ವಿಚಾರಗಳನ್ನು ನಾವು ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ತಥಾಗತ ಗೌತಮ ಬುದ್ಧರ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com ಗೀತಾ ಉಸ್ಮಾನ್, ಕಲಬುರಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.